Hello everyone, welcome to Najia Forum. Today class is for TET English. Important 20 marks question pattern ಅನ್ನು ತಂದಿದ್ದೀನಿ. That is regarding of grammar. Okay. ಈಗ ಸಮಯ ಬಹಳಷ್ಟು ಕಡಿಮೆ ಇದೆ ಸಮಯ. ಸೊ ಇನ್ನು ಲಾಸ್ಟ್ ಮಿನಿಟ್ ಸ್ಟಡಿಯಲ್ಲಿ ಈ ಪರ್ಟಿಕ್ಯುಲರ್ಲಿ 20 ಮಾರ್ಕ್ಸ್ ಅನ್ನು ಯಾವ ರೀತಿ ನೀವು ಗೇನ್ ಮಾಡ್ಕೋಬಹುದು ಗ್ರಾಮರ್ನಲ್ಲಿ. ಸೊ ಅದರ ಬಗ್ಗೆ ಈ ವಿಡಿಯೋವನ್ನು ತಂದಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್, ಸೆಕ್ಷನ್ 1 ಮಾಡಲ್ಸ್ ವಿಚ್ ಆರ್ ಕಮಿಂಗ್ ಫಾರ್ 2 ಮಾರ್ಕ್ಸ್ ಇನ್ TET ಎಕ್ಸಾಮಿನೇಷನ್. ಮಾಡಲ್ಸು ಎರಡು ಅಂಕಗಳಿಗೆ ನೀವು TET ಎಕ್ಸಾಮ್ನಲ್ಲಿ ಕಾಣ್ತೀರಿ. ಇಲ್ಲಿ ನೋಡ್ರಿ, ಇಂಪಾರ್ಟೆಂಟ್ ಮಾಡಲ್ಸನ್ನು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ ವಿತ್ ಕೆಲವೊಂದು 2 ಎಕ್ಸಾಂಪಲ್ಸ್ ಇಲ್ಲಿ ಕನ್ಸಿಡರ್ ಮಾಡಿ. ಕ್ಯಾನ್ ಮೀನ್ಸ್ ಎಬಿಲಿಟಿ, ಕುಡ್ ಪಾಸ್ಟ್ ಎಬಿಲಿಟಿ, ಪೊಲೈಟ್ ರಿಕ್ವೆಸ್ಟು, ಮೇ ಮೀನ್ಸ್ ಪರ್ಮಿಷನ್, ಮೈಟ್ ಪಾಸಿಬಿಲಿಟಿ, ಶುಡ್ ಇಟ್ ಈಸ್ ಅಡ್ವೈಸ್, ಮಸ್ಟ್ ಸ್ಟ್ರಾಂಗ್ ಆಬ್ಲಿಗೇಷನ್. ಓಕೆ, ಎಕ್ಸಾಂಪಲ್ಸ್ ಆರ್ ಹಿಯರ್. ಯು ಶುಡ್ ಆರ್ ಮೇ ಡ್ರಿಂಕ್ ವಾಟರ್ ರೆಗ್ಯುಲರ್ಲಿ. ಇಲ್ಲಿ ಏನು ಆ್ಯಡ್ ಮಾಡ್ತೀರಾ? ಯು ಮೇ ಡ್ರಿಂಕ್ ವಾಟರ್ ರೆಗ್ಯುಲರ್ಲಿ? ನೋ, ಯು ಶುಡ್. ಕಮಾಂಡಿಂಗ್ ಇಯರ್ ಶುಡ್ ಮೀನ್ಸ್ ಅಡ್ವೈಸನ್ನು ಕೊಡ್ತಾ ಇದ್ದೀರಿ ನೀವು ಇಲ್ಲಿ. ಯು ಶುಡ್ ಡ್ರಿಂಕ್ ವಾಟರ್ ರೆಗ್ಯುಲರ್ಲಿ. ಓಕೆ, ಇಟ್ ಡ್ಯಾಶ್ ರೇನ್ ಟುಡೇ. ಇಟ್ ಮೈಟ್ ಮೀನ್ ಪಾಸಿಬಿಲಿಟಿ. ರೇನ್ ಬರ್ತದ ಅಂತ ನಿಮಗೆ 100% ಗೊತ್ತಾಗ್ತದೆ? ಇಲ್ಲ, ಇಟ್ ಈಸ್ ದಟ್ ಪಾಸಿಬಿಲಿಟಿ. ಇಟ್ ಮೈಟ್ ರೇನ್ ಟುಡೇ. ಓಕೆ, ಈ ರೀತಿ ಮಾಡಲ್ಸ್ಗಳನ್ನು ಎಕ್ಸಾಮಿನೇಷನ್ನಲ್ಲಿ ಕೇಳ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಕ್ಯಾನು, ಎಬಿಲಿಟಿ, ಈ ರೀತಿ ಕ್ಯಾನು, ಕುಡ್ಡು, ಮೇ, ಮೈಟ್, ಶುಡ್, ಮಸ್ಟ್, ಈ ರೀತಿ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ನೀವು ಅದರಲ್ಲಿ ಪಾಸಿಬಿಲಿಟಿ ಇದ್ದಿದ್ದನ್ನು ಅಲ್ಲಿ ಹಾಕಬೇಕು. ಓಕೆ, ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಂಡಿನಿ. ಬೇಕಾದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್, ಸೆಕ್ಷನ್ 2 ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ವೆರಿ ಇಂಪಾರ್ಟೆಂಟ್, 4 ಮಾರ್ಕ್ಸಿಗೆ ಎಕ್ಸಾಮಿನೇಷನ್ನಲ್ಲಿ ಬರ್ತದೆ. ಫಾರ್ಮುಲಾ ಇಲ್ಲಿ ನೋಡಿ. ಆ್ಯಕ್ಟಿವ್ದು ಫಾರ್ಮುಲಾ ಸಬ್ಜೆಕ್ಟು ಪ್ಲಸ್ ವರ್ಬು ಪ್ಲಸ್ ಆಬ್ಜೆಕ್ಟು. ಪ್ಯಾಸಿವ್ ವಾಯ್ಸ್ದು ಫಾರ್ಮುಲಾ ಆಬ್ಜೆಕ್ಟು ಪ್ಲಸ್ ಬಿ ಪ್ಲಸ್ V3 ಪ್ಲಸ್ ಬೈ ಸಬ್ಜೆಕ್ಟ್. ಓಕೆ, ಎಕ್ಸಾಂಪಲ್ಸ್ ಇಲ್ಲಿ ನೋಡಿ. ಇಲ್ಲಿ ಫಸ್ಟ್ ಒನ್ ಆ್ಯಕ್ಟಿವ್ ವಾಯ್ಸು, ಸೆಕೆಂಡ್ ಒನ್ ಈಸ್ ಪ್ಯಾಸಿವ್. ಆ್ಯಕ್ಟಿವ್ ವಾಯ್ಸ್ ಎಕ್ಸಾಂಪಲ್ ಈಸ್ ದೇ ಮೇಕ್ ಟಾಯ್ಸ್. ದೇ ಮೇಕ್ ಟಾಯ್ಸ್. ಅದನ್ನು ಯಾವ ರೀತಿ ಬರೀತೀರಿ ನೀವು? ಟಾಯ್ಸ್ ಆರ್ ಮೇಡ್ ಬೈ ದೆಮ್. ಟಾಯ್ಸ್ ಆರ್ ಮೇಡ್ ಬೈ ದೆಮ್. ಓಕೆ, ಶಿ ರೋಟ್ ಎ ಲೆಟರ್. ಶಿ ರೋಟ್ ಎ ಲೆಟರ್. ಅ ಲೆಟರ್ ವಾಸ್ ರಿಟನ್ ಬೈ ಹರ್. ಅ ಲೆಟರ್ ವಾಸ್ ರಿಟನ್ ಬೈ ಹರ್. ಈ ರೀತಿ ಸೆಂಟೆನ್ಸ್ ಈ ಕೊಟ್ಟಿದ್ದನ್ನು ನೀವು ಚೇಂಜ್ ಮಾಡಲಿಕ್ಕೆ ಬರಬೇಕು. ಹೌದಾ? ಈ ರೀತಿ ಚೇಂಜ್ ಮಾಡಲಿಕ್ಕೆ ಬರಬೇಕು. ದಟ್ ಈಸ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. 4 ಅಂಕಗಳಿಗೆ TETಯಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಸೆಕ್ಷನ್ 3 ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಅಂತ ಕರಿತೀವಿ ನಾವು. ಹೌದಾ? ಇದು ಕೂಡ 4 ಅಂಕಗಳಿಗೆ ಬರ್ತದೆ ಎಕ್ಸಾಮಿನೇಷನ್. ಇದ್ರ ಕೀ ರೋಲ್ ಏನಪ್ಪ ಅಂತಂದರೆ ಸೇಡ್ ಟು, ಟೋಲ್ಡ್, ಪ್ರೆಸೆಂಟ್, ಪಾಸ್ಟ್, ಟುಡೇ, ದ್ಯಾಟ್ ಡೇ, ಟುಮಾರೋ, ನೆಕ್ಸ್ಟ್ ಡೇ. ಈ ರೂಲ್ಸ್ಗಳು ಇದನ್ನು ನೋಡ್ಕೋಬೇಕು ನೀವು. ಇದನ್ನು ರೂಲ್ಸ್ಗಳನ್ನು ಎಕ್ಸಾಂಪಲ್ಸ್ ಇಲ್ಲಿ ಏನು ಬರ್ತಾವಪ್ಪ ಅಂತಂದರೆ ಹೀ ಸೇಡ್ ಐ ಆಮ್ ಹ್ಯಾಪಿ. ಒಂದು ಕ್ವಶನ್ ಕೊಡ್ತಾರೆ, ಹೀ ಸೇಡ್ ಐ ಆಮ್ ಹ್ಯಾಪಿ. ಅದನ್ನು ಏನು ಮಾಡ್ಬೇಕು? ಇಂಡೈರೆಕ್ಟ್ ಮಾಡಬೇಕಾದ್ರೆ ನೀವು ಏನು ಮಾಡ್ತೀರಿ? ಹೀ ಸೇಡ್ ದ್ಯಾಟ್ ಹೀ ವಾಸ್ ಹ್ಯಾಪಿ. He said that he was happy. She said, I will help you. She said that she would help me. She would help me. ಈ ರೀತಿ ಕನ್ವರ್ಟ್ ಮಾಡೋದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಈಸ್ ಸೆಕ್ಷನ್ 4 ಟೆನ್ಸಸ್. 3 ಅಂಕಗಳಿಗೆ ಎಕ್ಸಾಮಿನೇಷನ್ನಲ್ಲಿ ಕೇಳ್ತಾರೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟೆನ್ಸಸ್ ಆರ್ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, simple present, simple past, present continuous tense. These 3 tenses are very important for the TET examination purpose. Examples ಇಲ್ಲಿ ಏನು ನೋಡ್ತಾರೆ? I dash to school every day. I go to school every day. He dash rice now. He is eating rice now.
ದೇ ಡ್ಯಾಶ್ ಎಸ್ಟರ್ಡೇ, ದೇ ಪ್ಲೇಡ್ ಎಸ್ಟರ್ಡೇ. ಓಕೆ, ಈ ರೀತಿ ಸಿಂಪಲ್ ಪ್ರೆಸೆಂಟು, ಸಿಂಪಲ್ ಪಾಸ್ಟು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ ಇಲ್ಲಿ ಕೇಳ್ತಾರೆ. ಎಕ್ಸಾಮಿನೇಷನ್ ಭಾಳಷ್ಟು ಈಸಿಯಾಗಿರ್ತದೆ ಒಂದ್ಸಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ. ಸೊ ಈ ರೀತಿ ನೀವು ಅದನ್ನು ನೋಡ್ಕೋಬೇಕು. ನೆಕ್ಸ್ಟ್ ಸೆಕ್ಷನ್ 5 ಎರರ್ ಸ್ಪಾಟಿಂಗ್. 3 ಅಂಕಗಳಿಗೆ ಬರ್ತದೆ ಎರರ್ ಸ್ಪಾಟಿಂಗು. ಕಾಮನ್ ಎರರ್ಸ್ ಬರುವುದು ಸಬ್ಜೆಕ್ಟು ವರ್ಬ್ ಅಗ್ರಿಮೆಂಟ್ನಲ್ಲಿ ಬರ್ತದೆ. ಆರ್ಟಿಕಲ್ಸ್ನಲ್ಲಿ ಕೇಳ್ತಾರೆ, ಎ ಆ್ಯಂಡ್ ದ ನಲ್ಲಿ. ಪ್ರಪೋಸಿಷನ್ಸ್ನಲ್ಲಿ ಕೇಳ್ತಾರೆ ಕಾಮನ್ ಎರರ್ಸು. ಎಕ್ಸಾಂಪಲ್, ಶಿ ಹ್ಯಾವ್ ಅ ಪೆನ್. ಹ್ಯಾವ್ ಅ ಪೆನ್, ಹ್ಯಾವ್ ಇದ್ದಿದ್ದು ಏನಾಗಬೇಕಲ್ಲಿ ಹ್ಯಾಸ್ ಆಗಬೇಕು. ಶಿ ಹ್ಯಾಸ್ ಅ ಪೆನ್. ಹಿ ಈಸ್ ಗುಡ್ ಇನ್ ಇಂಗ್ಲೀಷ್. ಹಿ ಈಸ್ ಗುಡ್ ಇನ್ ಇಂಗ್ಲೀಷ್. ಇಲ್ಲಿ ಏನಾಗಬೇಕು, ಇನ್ನಿದ್ದು ಆ್ಯಟ್ ಆಗಬೇಕು. ಹೌದಾ, ಶಿ ಈಸ್ ಗುಡ್ ಆ್ಯಟ್ ಇಂಗ್ಲೀಷ್. ಶಿ ಈಸ್ ಅ ಹಾನೆಸ್ಟ್ ಗರ್ಲ್. ಶಿ ಈಸ್ ಆ್ಯನ್ ಹಾನೆಸ್ಟ್ ಗರ್ಲ್. ಈ ರೀತಿ ಕ್ವಶನನ್ನು ರೇಸ್ ಮಾಡಿರ್ತಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಸೆಕ್ಷನ್ 6 ಒನ್ ವರ್ಡ್ ಆ್ಯಂಡ್ ಸಿನಾನಿಮ್ಸ್. that is coming for 2 marks for TET examination. One word, a story of person's life, that is we call it as a biography. A place where book are kept, that is we call it as a library. Synonyms ಇಲ್ಲಿ happy, joyful, angry means furious. ಓಕೆ, ಈ ರೀತಿ ನಮಗೆ ಕೆಲವೊಂದು ಬರ್ತಾವೆ. ನೀವೇನು ಮಾಡಬೇಕಪ್ಪ ಅಂತಂದರೆ ಅಪ್ ಟು 10th ಬರುವಂಥ ಒಂದು ಸ್ವಲ್ಪ ಒನ್ ವರ್ಡ್ ಸಿನಾನಿಮ್ಸ್ ಇಂಗ್ಲೀಷ್ ಇದರಲ್ಲಿ ಅವ್ನು ನೋಡಿಕೊಂಡ್ರೆ ಸಫಿಷಿಯೆಂಟ್. ಏನು ಹೈ ಲೆವೆಲ್ ಕಾಲೇಜ್ ಲೆವೆಲ್ ಅಂತೂ ಕೇಳೋಂಗಿಲ್ಲ. ಜಸ್ಟ್ ಅಪ್ ಟು 10th ಅಷ್ಟೇ ಕೇಳ್ತಾರೆ. ಸೊ ಅಪ್ ಟು 10th ನೀವು ಏನು ಅಂದರೂ ಒಂದು ಸ್ವಲ್ಪ ಗ್ರಾಮರ್ ಸಿಕ್ಕರೆ ಅದನ್ನು ನೋಡ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು. ಸೊ ಲಾಸ್ಟ್ ಮೂಮೆಂಟ್ನಲ್ಲಿ 20 ಮಾರ್ಕ್ಸನ್ನು ತೊಗೋಬೇಕಾದ್ರೆ ಈ ಸೆಕ್ಷನ್ಗಳನ್ನು ನೆನಪಿಡಬೇಕು. ಸಿನಾನಿಮ್ಸ್, ಆ್ಯಂಟೋನಿಮ್ಸ್ ಇರ್ಬೋದು, ಎರರ್ ಸ್ಪಾಟಿಂಗ್ ಇರ್ಬೋದು, ಟೆನ್ಸಸ್ ಇರಬಹುದು, ಡೈರೆಕ್ಟ್ ಇಂಡೈರೆಕ್ಟ್ ಇರಬಹುದು, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಇರ್ಬೋದು, ಮಾಡಲ್ಸ್ ಇರ್ಬೋದು. ಇವಷ್ಟನ್ನು ನೀವು ನೋಡ್ಕೊಳ್ಳಿ. ಓಕೆ, ಬಹಳಷ್ಟು ಸಮಯ ತುಂಬಾ ಕಡಿಮೆ ಇದೆ. ಸೊ ಇನ್ನು ಶಾರ್ಟಾಗಿ ಇಂಥ ಪಾಯಿಂಟ್ಗಳನ್ನ ನೀವು ಇಟ್ಟಿದ್ದೆ ಆದರೆ ನೀವು ಏನು ಮಾಡ್ಬೋದು, ಎಕ್ಸಾಮಿನೇಷನ್ನಲ್ಲಿ ಪಾಸ್ ಆಗಲಿಕ್ಕೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಸೊ ಈ ಸಲ TET ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಯಾಕಂದರೆ ಕಾಲ್ಫಾರ್ಮ್ ಆಗುವಂಥ ಚಾನ್ಸಸ್ ಬಹಳಷ್ಟು ಹೈ ಇರುವುದರಿಂದ. ಸೊ ಈ TET ಎಕ್ಸಾಮು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನಿಮಗೇನಾದರೂ ಡೌಟ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. 100% ಟ್ರೈ ಮಾಡ್ತೀನಿ. ನಾನು ಯಾವುದೇ ಕೋಚಿಂಗ್ ಕ್ಲಾಸನ್ನು ನಡೆಸ್ತಾ ಇಲ್ಲ. ಸೊ ಟೀಚಿಂಗ್ ಈಸ್ ಮೈ ಹಾಬಿ. ದಟ್ಸ್ ವೈ ನಾನು TET ಪಾಸ್ ಆಗಿದ್ದೇನೆ. ದಟ್ಸ್ ವೈ ನಿಮ್ಗೆ ಹೆಲ್ಪ್ ಆಗಲಿ ಅಂಥೇಳಿ ಇದು ಕ್ಲಾಸಸ್ಗಳನ್ನು ಮಾಡ್ತಿರ್ತೀನಿ. ಸೊ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಆಲ್ ದ ಬೆಸ್ಟ್. ಚೆನ್ನಾಗಿ ಅಭ್ಯಾಸ ಮಾಡಿ. ಧನ್ಯವಾದಗಳು.